ಎಕ್ಸಾಮ್ ಹಿಡ್ಕೊಂಡು ಇನ್ನು ನಿದ್ದೆ ಮಾಡ್ತಾ ಇದೆಯಾ ನೀನು ಥೂ ಅಂತ ನಮ್ಮ ಬಾಸ್ ನಮ್ಮ ಮೇಲೆ ಕೋಪ ಮಾಡಿಕೊಂಡು ಅವ್ರ ಅಸಿಸ್ಟೆಂಟ್ನ ಕಳಿಸಿದ್ರು ನನ್ನನ್ನು ಬೆಳಗ್ಗೆ 4:45ಗೆ ಎಬ್ಬರ್ಸೋಕ್ಕೆ. ಸೊ ಇವತ್ತಿನ ಡೇ ಹೀಗೆ ಶುರುವಾಯಿತು ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಟು ಡೇ 60 ಆಫ್ ನಾಟ್ ಯುವರ್ ಟಿಪಿಕಲ್ 19-year-old ಮಾರ್ನಿಂಗ್. ಸೊ ಹಾಗೆ ಕಾಫಿಗೆ ಬೆಲ್ಲ ತುರಿಯೋಣ ಅಂತ ತುರಿಬೇಕಾದ್ರೆ ಕೈ ಕಟ್ ಮಾಡಿಕೊಂಡೆ. ಸೊ ಹೀಗೆ ಏನೋ ಒಂದು ಅವಾಂತರಗಳು ನಡೀತಾನೆ ಇತ್ತು. ಆದರೂ ಏನೂ ಮಾಡೋಕ್ಕಾಗಲ್ಲ, ದಿನನಿತ್ಯ ನಡಿಬೇಕಾದ ಕೆಲಸಗಳು ನಡೀತಾನೆ ಇರಬೇಕಲ್ಲ. ಸೊ ಹಾಗೆ ಅಂಗಡಿ ಜೋಡಿಸ್ಕೊಂಡು ಕಸ ಗುಡಿಸೋ ಅಷ್ಟರಲ್ಲಿ 8 ಗಂಟೆ ಆಯಿತು, ಮಾಮೂಲಿನಲ್ವ. ಸೊ ಏನೋ ಒಂದು ಸಾಂಗ್ ಮೈಂಡಲ್ಲಿ ರನ್ ಆಗ್ತಾನೆ ಇತ್ತು. ಸೊ ಆ ಸಾಂಗ್ನ ಹಾಗೆ ಹಾಡಾಡಿಕೊಂಡು ರೆಕಾರ್ಡ್ ಮಾಡಿದ್ದೀನಿ. ಸೊ ಲಾಸ್ಟಲ್ಲಿ ಪ್ಲೇ ಮಾಡ್ತೀನಿ ಆ ಕ್ಲಿಪ್ನ. ಹಾಗೆ ನಂಗೆ ಗೊತ್ತು ಅಂಗಡಿಯಲ್ಲಿ ಓದೋಕ್ಕಾಗೋದಿಲ್ಲ ಅಂತ, ಆದರೂ ಎತ್ಕೊ ಬಂದಿರೋ ಖುಷಿಗಾದರೂ ಓದೋಣ ಅಂತ ಓದೋಕ್ಕೆ ಶುರು ಮಾಡಿದೆ. ಬಂದರು ನಮ್ಮ ಕಸ್ಟಮರ್ ದೇವತೆಗಳು, 1 kg ತೊಗರಿಬೇಳೆ ಕೊಡು ಮರಿ ಅಂತ. ಸೊ ಆಯಿತು, ಇನ್ನು ಆಗಿದ್ದ ಕೆಲಸನೇ ಇದು ಅಂತ ಬುಕ್ನ ಮಡಚಿಟ್ಟು ವ್ಯಾಪಾರ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ಮನೆಗೆ ಹೊರಟು ಬಂದೆ. ಒಂದು 10 ಗಂಟೆ ಹಂಗೆ ಮನೆಗೆ ಬಂದೆ ತಿಂಡಿ ಮಾಡೋಣ ಅಂತ. ಸೊ ರಾತ್ರಿ ಇದು ವೈಟ್ ರೈಸ್ ಇತ್ತು, ಹಾಗೆ ಒಂದು ಸ್ಯಾಂಪಲ್ ವಾಂಗಿಬಾತ್ ಪೌಡರ್ ಸಿಕ್ಕಿತ್ತು. ಸೊ ಅದನ್ನ ಎತ್ಕೊಂಡು ವಾಂಗಿಬಾತ್ ಮಾಡಿ ಖುಷಿಯಾಗಿ ತಿಂದೆ. ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ಲೈಕ್ ನಮಗೋಸ್ಕರ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ, ದಟ್ ಟು ಇಫ್ ಇಟ್ ಟರ್ನ್ಸ್ ಔಟ್ ರಿಯಲಿ ವೆಲ್. ಸೊ ಇಷ್ಟೆಲ್ಲ ಆದಮೇಲೆ ಯಾಕೋ ಲೈಕ್ ತಲೆ ಸರಿ ಇಲ್ಲ, ಯಾಕೋ ಒಂದು ಇಮಿಡಿಯೇಟ್ ರಿಲ್ಯಾಕ್ಸೇಷನ್ ಬೇಕು ಅಂತ ಐ ಜಸ್ಟ್ ಆಯಿಲ್ಡ್ ಮೈ ಹೇರ್ ಆ್ಯಂಡ್ ಒಂದು ಮಸಾಜರ್ ಅಲ್ಲಿ ಒಂದು 5 to 10 minutes ಮಸಾಜ್ ಮಾಡಿದೆ. ಸೊ ದ್ಯಾಟ್ಸ್ ಫಾರ್ ಟುಡೇ ಗಾಯ್ಸ್. ಸೊ ಈಗ ಸಾಂಗ್ ಪ್ಲೇ ಆಗುತ್ತೆ, ಕೇಳಿಸ್ಕೊಳ್ಳಿ. ಬಡವನ ಕಣ್ಣಲು ಬೆಳಕಾದರೆ ಅದು ಪ್ರೇಮವೇ, ಕೊರಳಲಿ ಕಂಪಿಸಿ ಬಿಗಿಯಾದರೆ ಅದು ಪ್ರೇಮವೇ, ತಿರುವಲಿ ಎದುರಾದರೆ ಅದು ಪ್ರೇಮ. ಸೊ ವಿಡಿಯೋ ಇಷ್ಟ ಆದರೆ ಯು ನೋ ವಾಟ್ ಟು ಡು ಗೈಸ್. ಬಾಯ್.